ಕೇಳ್ಕೊಳ್ತಾ ಇದ್ದೇನೆ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ. ಉದ್ಘಾಟನಾ ಅವಧಿಯ ಸ್ವಾಗತ ಭಾಷಣವನ್ನ ನಡೆಸಿಕೊಡ್ಬೇಕು ಅಂತ ಮಾನ್ಯ ಮೇಘರಾಜ್ರವರು, ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತ ಮೇಘರಾಜ್ರವರನ್ನ ಕೇಳ್ಕೊಳ್ತಾ ಇದ್ದೇನೆ. ಅವರು ಒಂದೇ ಮಾತರಮನ್ನ ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಭೆಯಲ್ಲಿರುವಂತ ಎಲ್ಲರೂ ಎದ್ದು ನಿಂತು ಒಂದೇ ಮಾತರಮನ್ನ ಒಂದೇ ಮಾತರಂ, ಒಂದೇ ಮಾತರಂ, ಶುಭ್ರ ಜ್ಯೋತ್ಸ್ನಾಂ ಪುಲಕಿತಯಾಮಿನಿ. ವೇದಿಕೆ ಮೇಲಿನ ಶ್ರದ್ಧೆಯ ಹಿರಿಯರೇ, ಆತ್ಮೀಯ ಸಭಾಸದರೇ, ಜಿಲ್ಲೆಯ ಪ್ರಶಿಕ್ಷಣ ವರ್ಗದ ನಂತರ ರಾಜ್ಯದ ಪ್ರಶಿಕ್ಷಣ ವರ್ಗವನ್ನ ಶಿವಮೊಗ್ಗದಲ್ಲಿ ಆಯೋಜಿಸಿ ಈ ಪ್ರಶಿಕ್ಷಣ ವರ್ಗ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರು, ರಾಜ್ಯದ ನಿಕಟಪೂರ್ವ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಮಾನ್ಯ BS ಯಡಿಯೂರಪ್ಪನವರಿಗೆ ಬಸವರಾಜ ಬೊಮ್ಮಾಯಿರವರನ್ನ ಈ ಸಭೆಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಒಂದು ವ್ಯವಸ್ಥೆಯನ್ನು ಆಯೋಜಿಸ ಭಾರತ್ ಮಾತಾ ಕಿ. ರಾಜ್ಯದ ಮೂಲೆ ಮೂಲೆಗೆ ತಲುಪಿರ್ತಕ್ಕಂಥ ಮಾಧ್ಯಮದ ಸ್ನೇಹಿತರಿಗೆ ಆದರದ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ನುಡಿಗಳನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ರಾಷ್ಟ್ರೀಯ ಮೋರ್ಚಾಗಳ ಕಾರ್ಯಕಾರಿಣಿ ಸದಸ್ಯರು, ರಾಜ್ಯ ಮೋರ್ಚಾ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯದ ವಕ್ತಾರರು, ರಾಜ್ಯ ಪ್ರಕೋಷ್ಠ ಆಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಕಾಂತ್ ಕುಲಕರ್ಣಿ ಅವರಿಗೆ ಈ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸಂಬಂಧಪಟ್ಟ BPL ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ನೆರವು ನೀಡುವಂತ ಯೋಜನೆ, ನೇಕಾರರ 1 ಲಕ್ಷ ರೂವರೆಗಿನ ಸಾಲ ಮನ್ನಾ, ಮೀನುಗಾರರ ಸಾಲ ಮನ್ನಾ, ರೈತ ಸುರಕ್ಷಾ ಫಸಲ್ ಬಿಮಾ, ವಿದ್ಯಾಸಿರಿಯ ಮೂಲಕ ರೈತರ ಮಕ್ಕಳಿಗೆ ಶಿಕ್ಷಣದ ಆಶಾ ಕಿರಣರಾದಂತಹ ಕರ್ನಾಟಕದ ಭಗೀರಥರೆಂದೇ ಖ್ಯಾತರಾಗಿರುವಂತಹ ದತ್ತಪೀಠದ ಕರ್ನಾಟಕ ರಾಜ್ಯ ಪ್ರಶಿಕ್ಷಣ ವರ್ಗದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪ್ರಶಿಕ್ಷಣ ಪ್ರಕೋಷ್ಠ ರಾಜ್ಯ ಸಂಚಾಲಕರಾದಂತಹ ಶ್ರೀಕಾಂತ್ ಕುಲಕರ್ಣಿ ಅವರೇ, ಪ್ರಶಿಕ್ಷಣ ಪ್ರಕೋಷ್ಠ ರಾಜ್ಯ ಸಹ ಸಂಚಾಲಕರಾದಂತಹ RK, ಇಲ್ಲಿ ಸೇರಿರುವಂತಹ ಆತ್ಮೀಯ ಚುನಾವಣೆ ಕೇವಲ 5-6 ತಿಂಗಳ ಮಾತ್ರ ಇದೆ. ಈ ವಿಧಾನಸಭಾ ಬರುವಂತ ಚುನಾವಣೆಪಡಿಸಬೇಕಾಗುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಮಹಿಳಾ ಸಬಲೀಕರಣ, ಯುವ ಸಬಲೀಕರಣ ರಾಜ್ಯದಲ್ಲಿ ಧೂಳಿಪಟ ಆಗುತ್ತೆ ಅನ್ನುವಂತ ಬಗ್ಗೆ ಯಾವುದೇ ಅನುಮಾನ ನಿಮಗೂ ಇಲ್ಲ, ನನಗೂ ಇಲ್ಲ. ಆದರೆ ರೈತ ಶಕ್ತಿ ಯೋಜನೆ ಅಡಿ ರೈತರಿಗೆ ಹಿಡುವಳಿಯ ಆಧಾರದ ಮೇಲೆ
ಪ್ರತಿಯೊಬ್ಬ ರೈತರಿಗೆ ಪ್ರತಿ ಎಕರೆಗೆ 250 ರೂಪಾಯಿನಂತೆ ಗರಿಷ್ಠ 5 ಎಕರೆಗೆ. ಎಲ್ಲರಿಗೂ ನಮಸ್ಕಾರಗಳು. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇಂದು ಶಿವಮೊಗ್ಗ ಜಿಲ್ಲೆಯಲ್ಲಿ 3 ದಿವಸ ಪ್ರಶಿಕ್ಷಣ ಈ ಒಂದು ಶಿಬಿರದಲ್ಲಿ ಉದ್ಘಾಟನೆಗಾಗಿ ಭಾಗವಹಿಸಿರುವಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ರೈತ ಹೋರಾಟಗಾರರು, ಅಭಿವೃದ್ಧಿ ಹರಿಕಾರರು, ಕರ್ನಾಟಕದ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪ ಸಾಹೇಬ್ರೆ ಹಾಗೂ ರಾಜ್ಯದ ಉಪಾಧ್ಯಕ್ಷರಾದಂಥ ನಿರ್ಮಲ್ ಕುಮಾರ್ ಸುರಾನ್ ಅವರೇ, ರಾಜ್ಯ ಪರಿಶಿಕ್ಷಣ ಸಂಚಾಲಕರಾದಂಥ ಶ್ರೀಕಾಂತ್ ಕುಲಕರ್ಣಿ ಅವರೇ ಹಾಗೂ ರಾಜ್ಯ ಪ್ರಶಿಕ್ಷಣ ಸಹ ಸಂಚಾಲಕರಾದ ಸಿದ್ದರಾಮಣ್ಣ ಅವರೇ, ಇಲ್ಲಿ ನೆರೆದಿರುವಂಥ ರಾಜ್ಯದ ಪದಾಧಿಕಾರಿಗಳೇ, ಎಲ್ಲ ಪ್ರಕೋಷ್ಠದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸಂಘಟನಾ ಕಾರ್ಯದರ್ಶಿಗಳೇ, ವಿಭಾಗ ಕಾರ್ಯದರ್ಶಿಗಳೇ ಹಾಗೂ ರಾಷ್ಟ್ರದ ಕಾರ್ಯಕಾರಿ ಸಮಿತಿ ಸದಸ್ಯರೇ, ಎಲ್ಲ ಅಪೇಕ್ಷಿತರೇ, ಗಣ್ಯರೇ ಮತ್ತು ಶಿವಮೊಗ್ಗ ಜಿಲ್ಲೆಯ ನಾಯಕರಾದಂಥ ಶ್ರೀ ಈಶ್ವರಪ್ಪಾಜಿ ಅವರೇ, ರಾಘವೇಂದ್ರ ಅವರೇ, ಅಶೋಕ್ ನಾಯಕ್ ಅವರೇ, ಜ್ಞಾನೇಂದ್ರ ಅವರೇ ಹಾಗೂ ಎಲ್ಲ ನೆರೆದಿರುವಂಥ ಎಲ್ಲ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ಬಹುತೇಕವಾಗಿ ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಸಂಘಟನೆ ನಿರಂತರವಾಗಿ ತನ್ನ ಸಿದ್ಧಾಂತ, ತನ್ನ ಆದರ್ಶಗಳು, ತನ್ನ ಸಾಮಾಜಿಕ ಗುರಿ ಇವುಗಳ ಬಗ್ಗೆ ಚಿಂತನೆಯನ್ನು ಮಾಡಿ ಪ್ರತಿ ಬಾರಿನೂ ಅದನ್ನು ಮೇಲ್ದರ್ಜೆಗೇರಿಸುವಂಥ ನಿರಂತರವಾದಂಥ ಪ್ರಕ್ರಿಯೆ ನಡೆಸ್ತಿರುವಂಥ ಯಾವುದಾದ್ರೂ ಸಂಘಟನೆ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಪಾರ್ಟಿ ವಿತ್ ದ ಡಿಫ್ರೆನ್ಸ್ ಅಂತ ನಾವೆಲ್ಲರೂ ಕೂಡ ಕರಿತೀವಿ, ಜಗತ್ತಿನಲ್ಲಿ ಕೂಡ ಎಲ್ಲರೂ ಕರೀತಾರೆ. ಒಂದು ಅದರ ವಿಸ್ತಾರ, ಅತಿ ಹೆಚ್ಚು ಕಾರ್ಯಕರ್ತರಿರುವಂಥ ಒಂದು ಪಕ್ಷ BJP. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿರುವಂಥ ಕಾರ್ಯಕರ್ತರು ಇನ್ನೊಂದು ಪಕ್ಷಕ್ಕೆ ಭಾರತದಲ್ಲೆಲ್ಲ ಎಲ್ಲಿಯೂ ಕೂಡ ಇಲ್ಲ. ಕಮ್ಯುನಿಸ್ಟ್ ಪಾರ್ಟಿಯವರು ಅತಿ ಹೆಚ್ಚು ಸದಸ್ಯರಿರುವಂಥ ಪಾರ್ಟಿ ಅಂತಿತ್ತು. ಅಲ್ಲಿ ಇಡೀ ದೇಶನೇ ಕಮ್ಯುನಿಸ್ಟ್ ಪಾರ್ಟಿಯ ಸದಸ್ಯ. ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ. ಆದರೆ ಪ್ರಜಾಪ್ರಭುತ್ವ ಇರುವಂಥ ಪಾರ್ಟಿ ಓರಿಯೆಂಟೆಡ್ ಡೆಮೋಕ್ರಸಿ ಇರುವಂಥ ನಮ್ಮ ಭಾರತದಲ್ಲಿ 1,000ಕ್ಕಿಂತ ಹೆಚ್ಚು ನೋಂದಿತ ಪಾರ್ಟಿ ಇರುವಂಥ ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರ ಇರುವಂಥದ್ದು, ಸಕ್ರಿಯ ಕಾರ್ಯಕರ್ತರಿರುವಂಥದ್ದು ನಿಜವಾಗಲೂ ಕೂಡ ಪಾರ್ಟಿಯ ಬಗ್ಗೆ ಜನರಲ್ಲಿರುವಂಥ ಭಾವನೆ, ಕಾರ್ಯಕರ್ತರಲ್ಲಿರುವಂಥ ಅಭಿಮಾನ ಮತ್ತು ಜನಸೇವೆ ಮುಖಾಂತರ ತಾನು ಗಳಿಸಿರುವಂಥ ಅರ್ಹತೆ ತೋರಿಸ್ತದೆ. ಹೀಗಾಗಿ ಇಟ್ ಈಸ್ ಪಾರ್ಟಿ ವಿತ್ ದ ಡಿಫ್ರೆನ್ಸ್. ಇನ್ನೊಂದು ಪಾರ್ಟಿ ವಿತ್ ದ ಡಿಫ್ರೆನ್ಸ್ ಏನು ಅಂತಂದರೆ, ಸಿದ್ಧಾಂತ ಮೌಲ್ಯಗಳ ಬಗ್ಗೆ ಕಾಂಪ್ರಮೈಸ್ ಆಗದೆ, ಎಲ್ಲಿಯೂ ಕೂಡ ಕಾಂಪ್ರಮೈಸ್ ಆಗದೆ ಮುನ್ನಡೆಯುವಂಥದ್ದು. ಹಲವಾರು ಸಂದರ್ಭಗಳಲ್ಲಿ ನಮಗೆ ರಾಜಕೀಯವಾಗಿ ಲಾಭ ತರದಿದ್ದರೂ ಕೂಡ ನಮ್ಮ ವಿಚಾರಧಾರೆಗೆ ಗಟ್ಟಿಯಾಗಿ ನಿಂತುಕೊಂಡು, ಅದು ವಿಶೇಷವಾಗಿ ದೇಶದ ಬಗ್ಗೆ ಬಂದಾಗ ನೇಷನ್ ಫಸ್ಟ್, ಮೊದಲು ದೇಶ, ನಂತರ ಪಕ್ಷ, ನಂತರ ನಾನು ಅನ್ನುವಂಥ ಏನು ದೀನ್ ದಯಾಳ್ ಉಪಾಧ್ಯಾಯರು ಏನು ಹಾಕಿಕೊಟ್ಟಿದ್ದಾರೆ, ಅದನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂಥ ಕಾರಣದಿಂದ ಒಂದು ರೀತಿಯಲ್ಲಿ ಇಡೀ ಭಾರತ ದೇಶದಲ್ಲಿ ವ್ಯಾಲ್ಯೂ ಬೇಸ್ಡ್ ಪೊಲಿಟಿಕ್ಸ್, ಮೌಲ್ಯಾಧಾರಿತ ರಾಜಕಾರಣ ಮಾಡೋಕ್ಕೆ ಸಾಧ್ಯ ಇದ್ದರೆ ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ. ಹೀಗಾಗಿ ಇಟ್ ಈಸ್ ಅ ಪಾರ್ಟಿ ವಿತ್ ದ ಡಿಫರೆನ್ಸ್. ಮೂರನೇದು, ಭಾರತೀಯ ಜನತಾ ಪಕ್ಷ ಸರ್ಕಾರಕ್ಕೆ ಬಂದಾಗ, ಜನರ ಆಶೀರ್ವಾದವನ್ನು ಕೊಟ್ಟಾಗ, ಯಾವ ಮಾತಿನಲ್ಲಿ, ಯಾವ ವಿಷಯದಲ್ಲಿ ನಾವು ಮಾತನಾಡಿದ್ವೋ, ಯಾವ ವಿಷಯ ಆಧಾರಿತ ಹೋರಾಟವನ್ನು ಮಾಡಿದ್ವೋ
ಅದನ್ನು ಕಾರ್ಯಗತ ತರುವಂಥ ಶ್ರೇಷ್ಠವಾಗಿರುವಂಥ ಒಂದು ನಾಯಕತ್ವ ಇವತ್ತು ಕೇಂದ್ರದಲ್ಲಿ ರಾಜ್ಯದಲ್ಲಿ ಇರೋದ್ರಿಂದ ಇವತ್ತು ಇಟ್ಸ್ ಅ ಪಾರ್ಟಿ ವಿತ್ ಅ ಡಿಫ್ರೆನ್ಸ್. BJPಯ ಬಗ್ಗೆ ರಾಜಕೀಯ ಪಕ್ಷಗಳು ವಿಭಿನ್ನವಾದಂಥ ರೀತಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಅವೆಲ್ಲವೂ ಕೂಡ ರಾಜಕೀಯ ದೃಷ್ಟಿಕೋನದಿಂದ ನೋಡಿರುವಂಥದ್ದು. ಆದರೆ ಜನಸಾಮಾನ್ಯರು, ರೈತರು, ಕೂಲಿಕಾರರು, ವಿದ್ಯಾರ್ಥಿಗಳು, ಮಹಿಳೆಯರು, ವಿದ್ಯಾವಂತರು ಇವರು ಎಲ್ಲರೂ ಕೂಡ BJP ಬಗ್ಗೆ ಒಂದು ರೀತಿಯಲ್ಲಿ ಅಭಿಮಾನದ ಜೊತೆಗೆ ಆಶಾಕಿರಣವನ್ನು ಹೊಂದಿದ್ದಾರೆ. ಭಾರತ ದೇಶವನ್ನು ಬಲಿಷ್ಠ, ಸದೃಢ, ಸಮೃದ್ಧ ರಾಷ್ಟ್ರವನ್ನು ಮಾಡೋದಕ್ಕೆ ಯಾರಿಗಾದರೂ ಸಾಧ್ಯ ಇದ್ದರೆ ಅದು BJP ಬಿಟ್ಟರೆ ಯಾರಿಗಿಲ್ಲ ಅನ್ನುವಂಥದ್ದು ಇವತ್ತು ಮನದಟ್ಟಾಗಿದೆ. ಎಲ್ಲ ವರ್ಗಕ್ಕೆ ನ್ಯಾಯವನ್ನು ಇವರು ಕಾಲದಲ್ಲಿ ಕೊಡ್ತಾರೆ ಅನ್ನುವಂಥ ನಮ್ಮ ಕಾರ್ಯಕ್ರಮಗಳ ಮುಖಾಂತರ ಇವತ್ತು ಅಭಿವ್ಯಕ್ತ ಆಗಿದೆ. ಅಪಪ್ರಚಾರ ಬಹಳ ಇದೆ BJP ಬಗ್ಗೆ, ಬಹಳಷ್ಟು ದೊಡ್ಡ ಅಪಪ್ರಚಾರವನ್ನು ಮಾಡ್ತಾರೆ. ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಕಾಲದಲ್ಲಿ ಅಪಪ್ರಚಾರ ಮಾಡಿದರು. ಇವತ್ತು ಸಂವಿಧಾನವನ್ನು ಗಟ್ಟಿಗೊಳಿಸಿ ಸಂವಿಧಾನ ಆಧಾರಿತವಾದಂಥ ಒಂದು ಆಡಳಿತವನ್ನು ಕೊಡ್ತಿರುವಂಥದ್ದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅವರು ಪ್ರಧಾನಮಂತ್ರಿ ಆದ ತಕ್ಷಣ ಅವ್ರು ಹೇಳಿರುವಂಥ ಮಾತು, ನನಗೆ ಸಂವಿಧಾನ ನನ್ನ ಧರ್ಮ ಗ್ರಂಥ, ಇಡೀ ದೇಶವನ್ನು ಸಂವಿಧಾನದ ಅದರ ಅಡಿಯಲ್ಲಿ ನಾನು ಆಡಳಿತವನ್ನು ಮಾಡ್ತೀನಿ ಅಂತ. ಮತ್ತು ಪಾರ್ಲಿಮೆಂಟಿಗೆ ನಮಸ್ಕಾರ ಮಾಡಿ ಅವರು ಇಟ್ ಈಸ್ ಅ ಟೆಂಪಲ್ ಆಫ್ ಡೆಮೋಕ್ರಸಿ ಅಂತ ಕರೆದರು. ಈ ಥರದ ಭಾವನೆಗಳನ್ನು ಇಟ್ಟುಕೊಂಡು ನಮ್ಮ ನಾಯಕತ್ವ ಕೆಲಸ ಮಾಡ್ತದೆ. ನಾಳೆ ಸಂವಿಧಾನ ದಿನ, ಸಂವಿಧಾನ ರಚಿಸಿ ಆಗಿರುವಂಥ ಒಂದು ದಿನ, ನಾವೆಲ್ಲರೂ ಅತ್ಯಂತ ಅಭಿಮಾನದಿಂದ ನಾವು ಆಚರಣೆಯನ್ನು ನಾವು ಮಾಡ್ತಾಯಿದ್ದೇವೆ, ಮಾಡಬೇಕಾಗ್ತದೆ. ಪ್ರಜಾಪ್ರಭುತ್ವ ಉಳಿದಿರುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದಿಂದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆ ಸಂಪೂರ್ಣವಾಗಿ ಸಂವಿಧಾನದಲ್ಲಿ ಅಡಗಿದೆ. ಎಲ್ಲರಿಗೂ ಸಮನಾದಂಥ ಅವಕಾಶ, ಹಕ್ಕುಗಳಿಂದ ಹಿಡಿದು ಪ್ರತಿಯೊಬ್ಬ ನಾಗರಿಕರು ಯಾವ ರೀತಿ ಸ್ವಾಭಿಮಾನದ ಒಂದು ಬದುಕನ್ನು ಬದುಕಬೇಕನ್ನುವಂಥದ್ದು ಸಂವಿಧಾನದ ಆಶೆಯಾಗಿದೆ. ಆ ಸಂವಿಧಾನ ಆಶೆಯನ್ನು ಈಡೇರಿಸುವುದೇ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಸರ್ಕಾರಗಳ ಗುರಿಯಾಗಿದೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಅಂಬೇಡ್ಕರ್ ಅವ್ರ ಬಗ್ಗೆ ಯಾವ ರೀತಿ ನಡ್ಕೊಂಡ್ರು ಕಾಂಗ್ರೆಸ್ನವರು ಅನ್ನೋದು ನಮ್ಗೆ ಗೊತ್ತಿದೆ. ಈಗ ಮೊಸಳೆ ಕಣ್ಣೀರನ್ನು ಹಾಕ್ತಾರೆ. ಅವರಿಗೆ ಅವರು ಬ್ಯಾರಿಸ್ಟರ್ ಆಗಿ ಬಂದಾಗ ಮುಂಬೈ ಬಾರ್ನಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಕೂಡ ಅವಕಾಶ ಕೊಡಲಿಲ್ಲ. ಅಲ್ಲಿಂದ ಪ್ರಾರಂಭ ಆಗಿರುವಂಥದ್ದು ಅವರು ಚುನಾವಣೆ ನಿಂತಹ ಸಂದರ್ಭದಲ್ಲಿ ಅವ್ರನ್ನ ಸೋಲಿಸಿರುವಂಥದ್ದು. ಅವರು ತೀರಿ ಹೋದಾಗ ಅವರಿಗೆ ದಿಲ್ಲಿಯಲ್ಲಿ ಅವರ ಸಮಾಧಿಯನ್ನು ಮಾಡೋದಕ್ಕೂ ಕೂಡ ಜಾಗವನ್ನು ಕೊಡದಿರುವಂಥದ್ದು. ಈ ಥರ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆಯಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ವಿರೋಧ ಇದೆ. ಕಾಂಗ್ರೆಸ್ ಪಕ್ಷ ಕೇವಲ ಈ ಎಲ್ಲ ಹೋರಾಟಗಳನ್ನು ಲಾಭವನ್ನು ತೆಗೆದುಕೊಳ್ಳೋದಕ್ಕೆ ಅವರು ಕೇವಲ ಲಾಭಾರ್ಥಿಗಳಿದ್ದಾರೆ. ಸ್ವತಂತ್ರ ಹೋರಾಟ ಇತ್ತು, ಅದರ ಸಂಪೂರ್ಣವಾದಂಥ ಲಾಭವನ್ನು ತನ್ನ ಅಧಿಕಾರಕ್ಕಾಗಿ ಕಾಂಗ್ರೆಸ್ ಪಕ್ಷ ಬಳಕೆ ಮಾಡಿದೆ. ಮಹಾತ್ಮ ಗಾಂಧೀಜಿ ವಿಸರ್ಜನೆ ಮಾಡಿರಿ ಅಂದರೆ ಯಾಕೆ ಮಾಡಲಿಲ್ಲ? ಅವರು ಉದ್ದೇಶ ಅವ್ರ ಅಧಿಕಾರ ಬಿಟ್ಟರೆ ಇನ್ನೊಂದೇನಿಲ್ಲ. ಅದೇ ರೀತಿ ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಆದ ಮೇಲೆ ಅವ್ರಿಗೆ ವಿರೋಧ ಮಾಡಿ ಸಂವಿಧಾನದ ಸಂಪೂರ್ಣವಾದಂಥ ರಕ್ಷಕರು ನಾವು ಅನ್ನುವಂಥ ಒಂದು ಬಿಂಬಿಸಿ ಅದರ ಲಾಭವನ್ನು ಕೂಡ ಪಡ್ಕೊಂಡ್ರು. ಹೀಗೆ ಕಾಂಗ್ರೆಸ್ ಪಕ್ಷ ತಂದೆ ಆದಂಥ ಒಂದು ಸಿದ್ಧಾಂತವಾಗಲಿ ನೀತಿಯಾಗಲಿ ಅದಕ್ಕೆ ಅಂಡ್ಕೊಂಡು ಎಂದೂ ಕೂಡ ರಾಜಕಾರಣವನ್ನು ಮಾಡಿಲ್ಲ. ಅದರ ತದ್ ವಿರುದ್ಧವಾಗಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷವನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಈಗ ತಾನೇ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರು ಮಾತನಾಡಿದರು. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಯಾವ ರೀತಿ ಎಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳಲ್ಲಿ ತಮ್ಮ ನಿರ್ಣಯಗಳನ್ನು ಮಾಡಿದ್ದಾರೆ. ಒಂದು ಹೆಣ್ಣು ಮಗಳಿಗೆ ಅಡುಗೆ ಮನೆಯಲ್ಲಿ ಏನು ತೊಂದರೆ ಇದೆ ಅಂತ ಅರ್ಥ ಮಾಡಿಕೊಂಡು ಅದಕ್ಕೊಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ರು.
ಉಜ್ವಲ ಯೋಜನೆಯನ್ನು ಪ್ರಾರಂಭ ಮಾಡಿದೆ. ಅದೇ ರೀತಿ ಶುದ್ಧ ಕುಡಿಯೋ ನೀರು ಇವತ್ತು ದೇಶದಲ್ಲಿ 75 ವರ್ಷ ಆದರೂ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಸುಮಾರು 10 ಕೋಟಿಗಿಂತ ಹೆಚ್ಚು ಮನೆಗಳಿಗೆ ಶುದ್ಧ ಕುಡಿಯೋ ನೀರನ್ನು ಕೊಡ್ತೀವಿ ಅಂತ ಹೇಳಿ ದಿಲ್ಲಿಯ ಕೆಂಪುಕೋಟೆಯಲ್ಲಿ ಸಂಕಲ್ಪವನ್ನು ಮಾಡಿ ಅದಕ್ಕೆ ಹಣವನ್ನು ಕೊಟ್ಟು ಇವತ್ತು ಕಾರ್ಯಗತ ಮಾಡ್ತಿರುವಂಥದ್ದು. ಕಳೆದ 2 ವರ್ಷದಲ್ಲಿ 7 ಕೋಟಿಗಿಂತ ಹೆಚ್ಚು ಮನೆಗಳಿಗೆ ಕುಡಿಯೋ ನೀರನ್ನು ಕೊಟ್ಟಂಥ ದಾಖಲೆ ಮಾಡಿರುವಂಥ ಯಾವುದಾದ್ರೂ ಸ್ವತಂತ್ರ ಪೂರ್ವದ ಪ್ರಧಾನಮಂತ್ರಿ ಇದ್ದರೆ ಅದು ನರೇಂದ್ರ ಮೋದಿಜಿ ಅನ್ನುವಂಥ ಮಾತನ್ನು ಇದು ಸಣ್ಣ ವಿಚಾರ ಅಲ್ಲ. ಸ್ವತಂತ್ರ ಬಂದ ಮೇಲೆ ಯಾವುದೇ ಪ್ರಧಾನಮಂತ್ರಿ ಗಟ್ಟಿಯಾಗಿ ಧೈರ್ಯವಾಗಿ ನಾನು ಎಲ್ಲರ ಮನೆಗೆ ನೀರು ಕೊಡ್ತೀನಿ ಅಂತ ಹೇಳುವಂಥ ಸಾಹಸ ಮಾಡಿರಲಿಲ್ಲ. ಯಾಕಂದರೆ ಭಾಳ ಕಷ್ಟದ ಕೆಲಸ, ನೀರಿನ ಸಮಸ್ಯೆ ಡೈನಮಿಕ್ ಪ್ರಾಬ್ಲಮ್ ಅದು. ಆ ಸಾಹಸ ಮಾಡಿರಲಿಲ್ಲ. ಆದರೆ ನರೇಂದ್ರ ಮೋದಿಯವರು ಎಲ್ಲರಿಗೂ ನೀರು ಕೊಡ್ತೇನೆ ಅಂತ ಬರೀ ಮಾತಲ್ಲೆಲ್ಲ ಅದನ್ನು ಕೃತಿಯಲ್ಲಿ ಮಾಡಿ ತೋರಿಸಿರುವಂಥ ಆ ಸಂಕಲ್ಪ ಮತ್ತು ಸಿದ್ಧಿ ಎರಡೂ ಇರುವಂಥ ಪ್ರಧಾನಮಂತ್ರಿಗಳು ಇವತ್ತು ಸಿಕ್ಕಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಇವತ್ತು ಎಲ್ಲರಿಗೂ ಸೂರು ಕೊಡುವಂಥದ್ದು, ದೀನ್ ದಯಾಳ್ ಉಪಾಧ್ಯಾಯ ವಿದ್ಯುತ್ಕರಣ ಯೋಜನೆ, ಮುದ್ರಾ ಯೋಜನೆ, ರೈತ ಸನ್ಮಾನ ಯೋಜನೆ, ಆಯುಷ್ಮಾನ್ ಭಾರತ್, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಕಲ್ಯಾಣ, ಬೇಟಿ ಬಚಾವ್ ಬೇಟಿ ಪಢಾವ್ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಸರ್ವವ್ಯಾಪ್ತಿ ಸರ್ವಸ್ಪರ್ಶೀಯ ರೀತಿಯಲ್ಲಿ ಇವತ್ತು ಆಡಳಿತವನ್ನು ನಡೆಸಿದ್ದಾರೆ. ಈ ಇಡೀ ದೇಶಕ್ಕೆ ರಕ್ಷಣೆಯನ್ನು ಕೊಡೋದರಲ್ಲಿ ಭಾರತ ಕಂಡಂಥ ಅತ್ಯಂತ ಶ್ರೇಷ್ಠ ಪ್ರಧಾನಮಂತ್ರಿ. ಇವತ್ತು ಇಡೀ ಜಗತ್ತು ಏನಾದರೂ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಇದ್ದರೆ ಅದು ಭಾರತ ಕಡೆ ಅದರ ಪರಿಹಾರಕ್ಕಾಗಿ ನೋಡುವಂಥ ಒಂದು ಸ್ಥಿತಿ ಇದೆ. ಆರ್ಥಿಕವಾಗಿ ಮಾತನಾಡಬೇಕಾದ್ರೆ ಕೋವಿಡ್ ಮತ್ತು ಕೋವಿಡ್ ನಂತರ ಇಡೀ ಜಗತ್ತಿನಲ್ಲಿ ಆರ್ಥಿಕವಾಗಿರುವಂಥ ಸಂಕಷ್ಟ ಬಂದಿದೆ. ಅಮೇರಿಕ ಅನ್ನುವಂಥ ರಾಷ್ಟ್ರ, ಕೆನಡಾ ಅನ್ನುವಂಥ ರಾಷ್ಟ್ರ ಮತ್ತು ಪಾಶ್ಚಿಮಾತ್ಯ ದೇಶದ ಯುರೋಪ್ ದೇಶದ ಎಲ್ಲ ರಾಷ್ಟ್ರಗಳಲ್ಲಿ ಇವತ್ತು ಇನ್ಫ್ಲೇಷನ್ನು ಇದೆ, ರಿಸೆಷನ್ನೂ ಇದೆ. ಭಾಳಷ್ಟು ಆರ್ಥಿಕ ಸಂಕಟದಲ್ಲಿ ಒಳಗಾಡಿದ್ದಾರೆ. ಅತ್ಯಂತ ಸದೃಢವಾಗಿರುವಂಥ ಆರ್ಥಿಕ ದೇಶಗಳು ಹಿಂಗೆ ಇರುವಂಥ ಸಂದರ್ಭದಲ್ಲಿ ಭಾರತ ದೇಶ ಸುಮಾರು 7% ಗ್ರೋತನ್ನು ನಿರಂತರವಾಗಿ ಕಾಪಾಡಿಕೊಂಡು ಬಂದಿದೆ. ಎಲ್ಲರೂ ಆಶ್ಚರ್ಯ ಆಗ್ತಾ ಇದೆ, ಇದು ಹೆಂಗೆ ಸಾಧ್ಯ? ಜನರನ್ನು ಉಳಿಸಿಕೊಂಡು ಕೋವಿಡ್ ಸಂದರ್ಭದಲ್ಲಿ ಜನಶಕ್ತಿಯನ್ನು ಉಳಿಸ್ಕೊಂಡು ಅವರಿಗೆ ಕೈಗೆ ಉದ್ಯೋಗವನ್ನು ಕೊಟ್ಟು, ಅನ್ನವನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಮತ್ತೊಮ್ಮೆ ಅವರ ಬದುಕನ್ನು ಕಟ್ಟಿಕೊಂಡು ದೇಶವನ್ನು ಕಟ್ಟುವಂಥ ಪ್ರೇರಣೆ ಅಂತ ಒಂದು ದೊಡ್ಡ ನಾಯಕತ್ವ ಇವತ್ತು ನಮ್ಮ ಪಕ್ಷಕ್ಕಿದೆ. 7% ಗ್ರೋತ್ ಆಗ್ತಾಯಿದೆ. ಇದು ಬಹಳ ದೊಡ್ಡ ಸಾಧನೆ. ಇದು ನಮ್ಮ ಕಾರ್ಯಕರ್ತರು ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಅಷ್ಟು ಸುಲಭ ಅಲ್ಲ. 130 ಕೋಟಿಯ ಈ ದೇಶದಲ್ಲಿ ಹಲವಾರು ಸ್ತರಗಳಲ್ಲಿರುವಂಥ ಜನರಿದ್ದಾರೆ. ಬಡವರಿದ್ದಾರೆ, ಅತಿ ಬಡವರಿದ್ದಾರೆ, ಮಧ್ಯಮದವರಿದ್ದಾರೆ, ಅದರಲ್ಲಿ ಮೂರು ವಿಧ ಇದೆ. ಅಭಿವೃದ್ಧಿ ಪರವಾಗಿದ್ದವರು ಮತ್ತು ಶ್ರೀಮಂತ ಎಲ್ಲ ವರ್ಗದ ಜನರಿಗೆ ಇವತ್ತು ಎಲ್ಲ ರೀತಿಯ ಸೌಕರ್ಯಗಳ ಜೊತೆಗೆ ಅವಕಾಶಗಳನ್ನು ಕೊಟ್ಟಿರುವಂಥ ಒಂದು ಆಡಳಿತವನ್ನು ಪ್ರಧಾನಮಂತ್ರಿಗಳು ಕೊಟ್ಟ ಕಾರಣದಿಂದ ಇವತ್ತು ಆರ್ಥಿಕವಾಗಿ ನಾವು ಪ್ರಬಲ. ಆರ್ಥಿಕವಾಗಿ ಪ್ರಬಲ ಇದ್ದರೆ ಏನೆಲ್ಲವನ್ನು ಕೂಡ ಸಾಧ್ಯ ಮಾಡೋಕ್ಕೆ ಸಾಧ್ಯ. ಆರ್ಥಿಕವಾಗಿ ನಾವು ಇಲ್ಲದಿದ್ದರೆ ಇನ್ನೊಂದು ದೇಶಕ್ಕೆ ನಾವು ಕೈ ಒಡ್ಡಿದರೆ ನಾವು ಸ್ವಾವಲಂಬನೂ ಆಗೋದಿಲ್ಲ, ಸ್ವಾಭಿಮಾನವೂ ಆಗೋದಿಲ್ಲ, ನಾಯಕತ್ವನೂ ಕೂಡ ಬರೋದಿಲ್ಲ. ಈ ಮೂರನ್ನು ಸ್ವಾವಲಂಬನೆ, ಸ್ವಾಭಿಮಾನ, ನಾಯಕತ್ವ, ಈ ಮೂರು ನರೇಂದ್ರ ಮೋದಿಯವರು ಭಾರತ ದೇಶಕ್ಕೆ ತಂದು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ. ಅದೇ ದಾರಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಹೋಗ್ತಾ ಇದೆ. ರಾಜ್ಯ ಸರ್ಕಾರ ಕೋವಿಡಿನ ನಿರ್ವಹಣೆ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಹುತೇಕವಾಗಿ ಪ್ರತಿ ದಿವಸ ಕೋವಿಡಿನ ನಿರ್ವಹಣೆಗಾಗಿ ಅವರು ಸಭೆಯನ್ನು ಕರೀತಾ ಇದ್ದರು. ರವಿವಾರ ಶನಿವಾರ ದಿವಸನೂ ಕೂಡ ಸಭೆಗಳನ್ನು ಕರೆದಿದ್ದು ಉಂಟು. ಯಾವುದೇ ಸಮಸ್ಯೆ ಬಂದರೂ ಕೂಡ ದಿಟ್ಟಗಡದೆ ಅದನ್ನು ಎದುರಿಸಿ ಅದನ್ನು ಪರಿಹರಿಸಿ ಕೋವಿಡನ್ನು ನಿಯಂತ್ರಣ ಮಾಡಿದೆ. ಒಂದು ಕಾಲದಲ್ಲಿ ಪ್ರಾರಂಭದಲ್ಲಿ ಔಷಧಿಯ ಕೊರತೆ ಇತ್ತು. ಅದನ್ನು ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿಂದ ತೆಗೆದುಕೊಂಡು ಬಂದು, ವಿದೇಶದಿಂದನೂ ಕೂಡ ತೆಗೆದುಕೊಂಡು ಬಂದು ನಾವು ನಮ್ಮ ಜನರಿಗೆ ಕೊಟ್ಟಿದ್ದೀವಿ. ಮತ್ತೊಂದು ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆ ಆಯಿತು. ಅದನ್ನು ಇಡೀ ನಮ್ಮ ಎಲ್ಲೆಲ್ಲಿ ಆಕ್ಸಿಜನನ್ನು
ತಯಾರು ಮಾಡ್ತಾರೆ ಅವ್ರನ್ನೆಲ್ಲ ಕರೆದು ಮಾತನಾಡಿ ಅವ್ರಿಗೆಲ್ಲ ಸಹಾಯವನ್ನು ಮಾಡಿ ಅವ್ರ ಕೆಪಾಸಿಟಿ ಹೆಚ್ಚಿಗೆ ಮಾಡಿ ಆಕ್ಸಿಜನ್ ಕೊಡುವಂಥದ್ದಾಯಿತು. ನಂತರ ವಿದೇಶದಿಂದನೂ ಕೂಡ ಆಕ್ಸಿಜನ್ ತರುವಂಥದ್ದನ್ನು ತಾವೆಲ್ಲ ನೋಡಿದ್ದೀರಿ. ಅದ ನಂತರ ಈ ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆಗೆ ಮಾತನಾಡಿ ಅತಿ ಹೆಚ್ಚು ವ್ಯಾಕ್ಸಿನೇಷನ್ ತೊಗೊಂಡು ಬಂದು ಮಾಡಿದ್ರು. ಬೆಡ್ಗಳ ಸಮಸ್ಯೆ ಆಯಿತು. ದಾಖಲೆ ಪ್ರಮಾಣದ ಬೆಡ್ಗಳನ್ನು ICUಗಳನ್ನು ಎಲ್ಲವನ್ನು ಕೂಡ ನಿರ್ಮಿಸಿರುವಂಥದ್ದು, ವೆಂಟಿಲೇಟರ್ಗಳನ್ನು ತರುವಂಥದ್ದು, ಒಂದೇ ಎರಡೇ ಇದನ್ನು ನಿಭಾಯಿಸಿರುವಂಥದ್ದು ಒಂದು ದಾಖಲೆಗಳನ್ನು ನಾವು ನೋಡಿದಾಗ ಅದು ದಾಖಲೆ ಮಾಡಬೇಕಾಗತ್ತೆ. ಬರುವಂಥ ದಿನಗಳಲ್ಲಿ ಎಂಥ ಮಹಾಮಾರಿ ಇದ್ದರೂ ಕೂಡ ಎದುರಿಸೋದಕ್ಕೆ ಒಂದು ಮಾಡೆಲ್ ಪ್ರೊಸೀಜರ್ ಕೋಡ್ ಸನ್ಮಾನ್ಯ ಯಡಿಯೂರಪ್ಪನವರು ಕೋವಿಡ್ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅಲ್ಲಿನೂ ಕೂಡ ದುಡಿಯೋ ವರ್ಗಕ್ಕೆ ಎಲ್ಲ ರೀತಿ ಸಹಾಯವನ್ನು ಮಾಡಿದರು. ಕೋವಿಡ್ ಸಂದರ್ಭದಲ್ಲಿ ಆಟೋ ರಿಕ್ಷಾ ಡ್ರೈವರಿಂದ ಹಿಡಿದು ರೈತ ಕೂಲಿಕಾರರಿಗೆ ಹಿಡಿದು ಎಲ್ಲ ವರ್ಗದ ಎಲ್ಲ ವೃತ್ತಿಗಳ ಜನರಿಗೆ ಕಾಪಾಡ್ಕೊಂಡು ಬಂದರು. ಇದರ ಒಟ್ಟು ಪರಿಣಾಮ ನಾವು ಆದಷ್ಟು ಬೇಗನೆ ಆರ್ಥಿಕವಾಗಿ ಸದ್ದಡಾಗಬೇಕಾಯಿತು. ನಾನು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 5,000 ಕೋಟಿ ಕೊರತೆ ನಮ್ಮ ರೆವೆನ್ಯೂ ಕಲೆಕ್ಷನಲ್ಲಿತ್ತು. ಮಾರ್ಚ್ 31 ಅದನ್ನು ತುಂಬಿಸಿ 15,000 ಕೋಟಿ ನಮ್ಮ ಟಾರ್ಗೆಟ್ಗಿಂತ ಹೆಚ್ಚನ್ನು ನಾವು ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಈ ವರ್ಷವೂ ಕೂಡ ನಮ್ಮ ಟಾರ್ಗೆಟ್ಗಿಂತ ಹೆಚ್ಚು ಕಲೆಕ್ಷನ್ ಇವತ್ತು ನಾವು ಮಾಡ್ತಾ ಇದ್ದೇವೆ. ಇದು ನಮ್ಮ ಆರ್ಥಿಕ ಸದೃಢತೆಯನ್ನು ತೋರಿಸ್ತದೆ. ಇದರ ಮುಖಾಂತರ ಹಲವಾರು ಯೋಜನೆಗಳನ್ನು ಮಾಡಿದ್ದೇವೆ. ಬೃಹತ್ ಯೋಜನೆಗಳಲ್ಲಿ ನೀರಾವರಿ ಯೋಜನೆಗಳನ್ನು ಇವತ್ತು ಯಡಿಯೂರಪ್ಪನ ಕಾಲದಲ್ಲಿ ಏನು ಪ್ರಾರಂಭ ಆಗಿತ್ತು ಅವುಗಳನ್ನು ಸಂಪೂರ್ಣವಾಗಿ ಮುಂದುವರಿಸುತ್ತಾ ಹೊಸ ಯೋಜನೆಗಳಿಗೂ ಕೂಡ ಅನುಮತಿಯನ್ನು ಕೊಟ್ಟು ಇವತ್ತು ಪ್ರಾರಂಭ ಮಾಡ್ತಾಯಿದೆ. ಅದರಲ್ಲಿ ಪ್ರಮುಖವಾಗಿ ನನ್ನ ಬಜೆಟ್ನಲ್ಲಿ ಅಪ್ಪರ್ ಭದ್ರಾಗಿ ಇವತ್ತು 3,000 ಕೋಟಿ ಇಟ್ಟಿದ್ದೀವಿ. ಅದು ನ್ಯಾಷನಲ್ ಪ್ರಾಜೆಕ್ಟ್ ಕೂಡ ಆಗ್ತಾಯಿದೆ. ಕಳಸಾ ಬಂಡೂರಿಗೆ 2,000 ಕೋಟಿ ರೂಪಾಯಿ ಇಟ್ಟಿದ್ದೇವೆ. ಮೇಕೆದಾಟುಗೂ ಕೂಡ ಇಟ್ಟಿದ್ದೇವೆ. ಯಾವಾಗ ಕ್ಲಿಯರೆನ್ಸ್ ಬರುತ್ತೆ ತಡ ಮಾಡ್ದೇ ಎತ್ತಿನೊಳಗೆ 3,000 ಕೋಟಿ ಇಟ್ಟಿದೆ. ಇವು ಪ್ರಮುಖ ಯೋಜನೆ. ಇದಲ್ಲದೆ ಲಿಫ್ಟ್ ಇರಿಗೇಷನ್ಸ್ ಮಾಡಿದ್ದೆ. ಇವತ್ತು ಪವರಲ್ಲಿ ನಾವು ಸೆಲ್ಫ್ ಸಫಿಷಿಯೆಂಟ್ ಆಗಿದ್ದೇವೆ. ಕೈಗಾರಿಕೆಯಲ್ಲಿ ಸಮಗ್ರವಾದಂಥ ಅಭಿವೃದ್ಧಿಯನ್ನು ಮಾಡಿ ಮೊನ್ನೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಲ್ಲಿ ಸುಮಾರು 9 ಲಕ್ಷ ಕೋಟಿ ಬಂಡವಾಳ ಹರಿದು ಬರುವಂಥ ನಿರೀಕ್ಷೆ ಇದೆ. ಅದೇ ರೀತಿ ಟೆಕ್ ಸಮಿಟನ್ನು ಮಾಡಿದ್ವಿ. ವಿಶ್ವದ ಅತಿ ಹೆಚ್ಚು ಟೆಕ್ನಾಲಜಿಕಲ್ ಕಂಪ್ನಿಗಳು, ವ್ಯಕ್ತಿಗಳು, ಸೈಂಟಿಸ್ಟು ಎಲ್ಲ ಬಂದು ಇಲ್ಲಿ ಆಗ್ತಿರುವಂಥ ಸೈನ್ಸ್ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಡೋದಕ್ಕೆ ಸಿದ್ಧರಾಗಿದ್ದೇವೆ ಅಂತೆಂದು ಅವರು ಸಂಕಲ್ಪವನ್ನು ಮಾಡಿ ಹೋಗಿದ್ದಾರೆ. ಹೀಗೆ ರಾಜ್ಯವನ್ನು ಎಲ್ಲ ದೃಷ್ಟಿಯಿಂದ ಕಟ್ಟುವಂಥ ಕೆಲಸ ಮಾಡ್ತಾಯಿದ್ದೇವೆ. 6,000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಕರ್ನಾಟಕದಲ್ಲಿ ಆಗ್ತಾಯಿದೆ ಕೇಂದ್ರ ಸರ್ಕಾರದ ಸಹಾಯದಿಂದ. ಅದೇ ರೀತಿ ರಾಜ್ಯದಲ್ಲಿ ಈ ವರ್ಷ 3,000 ಕಿಲೋಮೀಟರ್ ಸ್ಟೇಟ್ ಹೈವೇಗಳಿಗೆ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ. 3,000 ಕಿಲೋಮೀಟರ್ ಮತ್ತು ಸುಮಾರು 8 ಮೀನುಗಾರರ ಬಂದರ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದೇವೆ. 2 ದೊಡ್ಡ ಕಮರ್ಷಿಯಲ್ ಬಂದರುಗಳಿಗೆ ಈಗ ಟೆಂಡರ್ ಕರೆದು ಪ್ರಾರಂಭ ಮಾಡ್ತಾ ಇದ್ದೇವೆ. ಅಲ್ಲದೆ ಶಿವಮೊಗ್ಗ, ಹಾಸನ್ ಮತ್ತು ಬಿಜಾಪುರ ಈ ವರ್ಷ ನಾವು ಏರ್ಪೋರ್ಟ್ಗಳ ಉದ್ಘಾಟನೆ ಮಾಡ್ತೇವೆ. ಬರುವಂಥ ವರ್ಷಗಳಲ್ಲಿ ಕಾರವಾರ ಮತ್ತು ರಾಯಚೂರು ಇಲ್ಲೂ ಕೂಡ ಇವೆರಡನ್ನೂ ಕೂಡ ನಾವು ಪ್ರಾರಂಭ ಮಾಡಿ ಉದ್ಘಾಟನೆಯನ್ನು ಮಾಡ್ತೇವೆ. ಹೀಗೆ ಆರ್ಥಿಕತೆಗೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತಾಯಿದ್ದೇವೆ. ಶಿಕ್ಷಣ ಬಹಳ ಮುಖ್ಯ. ಮಾನವ ಸಂಪನ್ಮೂಲವನ್ನು ಒಂದು ಸ್ಕಿಲ್ಡ್ ಮಾನವ ಸಂಪನ್ಮೂಲ ಮಾಡಬೇಕಾದ್ರೆ, ಕೌಶಲ್ಯಭರಿತವಾಗಿ ಮಾಡಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ. ಪ್ರಾಥಮಿಕ ಶಿಕ್ಷಣದಲ್ಲಿ 8,000 ಕೊಠಡಿಗಳನ್ನು ಒಂದೇ ವರ್ಷದಲ್ಲಿ ಕಟ್ಟುವಂಥ, ಕರ್ನಾಟಕ ಉದಯ ಆದಮೇಲೆ ದಾಖಲೆ ಪ್ರಮಾಣದ ಕೊಠಡಿಗಳನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾರೆ. ಬರೀ ಕೊಠಡಿ ಕಟ್ಟಿದ್ರೆ ಆಗೋದಿಲ್ಲ, ಟೀಚರ್ಗಳು ಬೇಕು ಅಂತ 15,000 ಶಿಕ್ಷಕರ ನೇಮಕಾತಿ ಪೂರ್ಣ ಆಗಿದೆ. ಬರುವಂಥ ದಿನಗಳಲ್ಲಿ ಇನ್ನು 15,000ನ ನೇಮಕ ಮಾಡುವಂಥ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಇದಲ್ಲದೆ ಉನ್ನತ ಶಿಕ್ಷಣದಲ್ಲಿ ಇವತ್ತು 6 ಇಂಜಿನಿಯರಿಂಗ್ ಕಾಲೇಜನ್ನು IIT ಮಟ್ಟಕ್ಕೆ ಎತ್ತರಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. 8 ಹೊಸ ಯೂನಿವರ್ಸಿಟಿಗಳನ್ನು ಕಟ್ಟುವಂಥ ಕೆಲಸವನ್ನು ಮಾಡ್ತಾಯಿದೆ. ಅದೇ ರೀತಿ ಇವತ್ತು ಶಿಕ್ಷಣ ಮತ್ತು ಆರೋಗ್ಯದಲ್ಲಿ 100 PHE ಸೆಂಟ್ರನ್ನ CHE ಸೆಂಟ್ರಿಗೆ ಅಪ್ಗ್ರೇಡ್ ಮಾಡ್ತಾ ಇದ್ದೇವೆ. ಒಂದೊಂದಕ್ಕೆ 10 ಕೋಟಿ ರೂಪಾಯಿ ಕೊಡ್ತಾ ಇದ್ದೇವೆ. ಮತ್ತು ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ 3,000 ಕೋಟಿ ಕೊಟ್ಟಿದ್ದೇವೆ. ಈ ವರ್ಷ 5,000 ಕೋಟಿ ಕೊಡೋದನ್ನು ತೀರ್ಮಾನವನ್ನು ಮಾಡಿದ್ದೇವೆ. ಯಾವುದೇ ಪ್ರದೇಶ ಹಿಂದುಳಿಬಾರ್ದು, ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕನ್ನುವಂಥ ಚಿಂತನೆಯೂ ಕೂಡ ರೀಜನಲ್ ಇಂಬ್ಯಾಲೆನ್ಸಸ್ ಆಗಬಾರ್ದು ಅನ್ನುವಂಥ
ಚಿಂತನೆಯಿಂದ ಕೂಡ ನಾವು ಇವತ್ತು ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಸೋಷಲ್ ಇನ್ಫ್ರಾಸ್ಟ್ರಕ್ಚರ್ ಬಹಳ ಮುಖ್ಯ. ಸೋಷಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಇವತ್ತು SC ST ಜನಾಂಗ ಅವರಿಗೆ ಈ ವರ್ಷ 28,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ SCP TSP ಅನುದಾನವನ್ನು ನಾವು ಒದಗಿಸಿದ್ದೇವೆ. ಇದೊಂದು ದಾಖಲೆ ಪ್ರಮಾಣದ ಅನುದಾನವನ್ನು ಒದಗಿಸಿದ್ದೇವೆ. ಅದಲ್ಲದೆ ಅಡಿಷ್ನಲ್ ಆಗಿ ಸುಮಾರು 1,500 ಕೋಟಿ ರೂಪಾಯಿ ನಿಗಮ ಮಂಡಳಿಗೆ ನಾನು ಬಜೆಟ್ ನಂತರ ಬಿಡುಗಡೆ ಮಾಡಿರುವಂಥದ್ದು. ಸಮಗ್ರವಾಗಿ ಅವರ ಶಿಕ್ಷಣ ಬಹಳ ಮುಖ್ಯ. ಹೀಗಾಗಿ 100 ಅಂಬೇಡ್ಕರ್ ಯೂನಿವರ್ಸಿಟಿಗಳನ್ನು ಹಾಸ್ಟೆಲ್ಗಳನ್ನು ಮಾಡ್ತಾ ಇದ್ದೇವೆ. 50 ಕನಕದಾಸ್ ಹಾಸ್ಟೆಲ್ಗಳನ್ನು ಮಾಡ್ತಾ ಇದ್ದೇವೆ. 5 ಮೆಗಾ ಹಾಸ್ಟೆಲ್ಗಳು ಧಾರವಾಡ, ಮೈಸೂರು, ಬೆಂಗಳೂರು, ಮಂಗಳೂರು, ಗುಲ್ಬರ್ಗ 5 ಮೆಗಾ ಹಾಸ್ಟೆಲ್ಗಳನ್ನು ಪ್ರತಿಯೊಂದರಲ್ಲಿ 1,000 ವಿದ್ಯಾರ್ಥಿಗಳಿಗೆ, ಯಾಕಂದರೆ ಗ್ರಾಮೀಣ ಪ್ರದೇಶದಿಂದ ಬಂದು ಅಲ್ಲಿ ಕಲಿತಾ ಇರ್ತಾರೆ, ಅವರಿಗೆ ಇರೋದಕ್ಕೆ ಜಾಗ ಇಲ್ಲ. ಎಷ್ಟೋ ಸತಿ ನಮಗೆ ಬಂದು ಒಂದು ರೆಕಮೆಂಡೇಷನ್ ಲೆಟರ್ ಕೇಳ್ತಾರೆ. ಇದನ್ನು ಅರ್ದು ಇವತ್ತು ನಾವು 5 ಮೆಗಾ ಹಾಸ್ಟೆಲ್ಗಳನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಇದಲ್ಲದೆ ಇವತ್ತು ಅವರ ರಿಸರ್ವೇಷನ್ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡೋಕ್ಕೆ ಹೋಗೋದು, ಈಗಾಗಲೇ ಭಾಳಷ್ಟು ಚರ್ಚೆ ಆಗಿದೆ. ನಂದು ಒಂದೇ ಒಂದು ಪ್ರಶ್ನೆ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅನ್ನುವಂಥ ಜನಾಂಗಕ್ಕೆ ಇವತ್ತು ಯಾರು ರಾಜಕೀಯ ಪಕ್ಷಗಳು ಸಂವಿಧಾನದಲ್ಲಿ BJPಗೆ ನಂಬಿಕೆ ಇಲ್ಲ ಅಂತಿದ್ರು, ಅವರಿಗೆ ಆತ್ಮಾವಲೋಕನ ಮಾಡ್ಕೋಬೇಕು. ಅವರು ಸುಮಾರು 4 ದಶಕಗಳ ಕಾಲ ಈ SC ST ಜನಾಂಗ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ರಿಸರ್ವೇಷನ್ ಬೇಕು, ಸಂವಿಧಾನಬದ್ಧವಾಗಿದೆ, ಅದನ್ನು ಕೊಡಬೇಕು ಅಂತ ಕೇಳಿಕೊಂಡಾಗಲೂ ಕೂಡ ಯಾವುದೇ ಕ್ರಮಗಳನ್ನು ತೆಗೆದುಕೊಡಲಿಲ್ಲ. ಸಮ್ಮಿಶ್ರ ಸರ್ಕಾರದಲ್ಲಿ ಅದು ನಾವೆಲ್ಲರೂ ಕೂಡ ಒತ್ತಾಯ ಮಾಡಿದಾಗ ಒಂದು ರಚನೆ ಆಯಿತು. ಆದರೆ ಸಮ್ಮಿಶ್ರ ಸರ್ಕಾರ ಇರೋವರೆಗೂ ಯಾವುದೇ ರೀತಿಯ ಆ ಸಮಿತಿಗೆ ಸಹಾಯ ಮಾಡಲಿಲ್ಲ, ವರದಿನೂ ಕೂಡ ಕೊಡಲಿಲ್ಲ. ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಮೇಲೆ ನಾಗಮೋಹನ್ ದಾಸ್ ಅವರು ನಮಗೆ ಏನೂ ಮಾಡೋಕ್ಕಾಗಿಲ್ಲ, ನಮಗೆ ಎಕ್ಸ್ಟೆನ್ಷನ್ ಕೊಡಿ ಅಂದಾಗ ನಮಗೆ ಅತಿ ಶೀಘ್ರದಲ್ಲಿ ಆಗಬೇಕು, ಆದ್ದರಿಂದ 6 ತಿಂಗಳು ಕೊಡ್ತೀನಿ, ಅಷ್ಟರೊಳಗೆ ಮುಗಿಸ್ಬೇಕು ಅಂತ ಒಂದು ಕಂಡೀಷನ್ ಹಾಕಿ ಅವತ್ತು ಮಾಡಿದರು. ನಾವು ಅದರಲ್ಲಿ ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದರಿಂದ ಇವತ್ತು ನಾಗಮೋಹನ್ ದಾಸ್ ವರದಿ ಏನು ಬಂತು ಅದನ್ನು ಕಾನೂನಿನ ಚೌಕಟ್ಟಿನಲ್ಲಿ ನೋಡುವಂಥದ್ದು ಅವಶ್ಯಕತೆ ಇತ್ತು. ಹೀಗಾಗಿ ಅದನ್ನು ಪರಿಪೂರ್ಣವಾಗಿ ನೋಡಿಕೊಂಡು ನಾವು ತೀರ್ಮಾನವನ್ನು ಮಾಡಿ, ಇದೊಂದು ಕ್ರಾಂತಿಕಾರಿಯಾಗಿರುವಂಥ ತೀರ್ಮಾನ ಅಂತ ಹಲವಾರು ಜನ ವ್ಯಾಖ್ಯಾನ ಮಾಡ್ತಾರೆ. ಕಾಂಗ್ರೆಸ್ನವ್ರು ಏನು ಹೇಳ್ತಾರೆ? ಕಾಂಗ್ರೆಸ್ನವರು ಇದು ಸಾಧ್ಯ ಇಲ್ಲ, ಅದು ಸಾಧ್ಯ ಇಲ್ಲ, ತಾವು ಮಾಡೋದಿಲ್ಲ, ಇನ್ನೊಬ್ಬರು ಮಾಡೋಕ್ಕೂ ಬಿಡೋದಿಲ್ಲ. ನಮ್ಮ ಕಡೆ ಒಂದು ಗಾದೆ ಇದೆ, ಅದನ್ನು ಇಲ್ಲಿ ಹೇಳೋಕ್ಕಾಗೋದಿಲ್ಲ. ತಾನು ಮಾಡಿದ್ರೆ ಇನ್ನೊಬ್ರಿಗೆ ಮಾಡೋಕ್ಕೂ ಬಿಡೋದಿಲ್ಲ. ಅಂದರೆ ಈ ಜನಾಂಗ ನಿರಂತರವಾಗಿ ತುಳಿತಕ್ಕೆ ಒಳಪಟ್ಟಿರಬೇಕು, ಅವ್ರು ಹೇಳ್ದಂಗೆ ಕೇಳ್ಕೊಂಡಿರಬೇಕು, ವೋಟ್ ಬ್ಯಾಂಕ್ ಆಗಿ ಮಾತ್ರ ಇರಬೇಕು, ಅವ್ರು ಎಂದೂ ಕೂಡ ಅಭಿವೃದ್ಧಿ ಆಗಬಾರ್ದು, ಶಿಕ್ಷಣ ಪಡಿಬಾರ್ದು. ಶಿಕ್ಷಣ ಪಡೆದ್ರೆ ನಮ್ಮ ಕೈಯಲ್ಲಿರಲ್ಲ. ದಾಸ್ಯ ಸಂಸ್ಕೃತಿ. ಕಾಂಗ್ರೆಸ್ಸು ಜನರನ್ನು, ಬಡವರನ್ನ, ದೀನದಲಿತರನ್ನ ದಾಸ್ಯವಾಗಿ ಇಟ್ಕೊಳ್ಳುವಂಥ ಒಂದು ಸಂಸ್ಕೃತಿ. ಆದರೆ ಕಾಲ ಬದಲಾವಣೆ ಆಗಿದೆ, ಜಾಗೃತ ಆಗಿದ್ದಾರೆ, ತಮ್ಮ ಹಕ್ಕನ್ನು ತಿಳ್ಕೊಂಡಿದ್ದಾರೆ. ಯಾಕೆ ಕಾಂಗ್ರೆಸ್ ಎಲ್ಲ ಕಡೆ ಸೋಲ್ತಾ ಇದೆ ಅಂತಂದರೆ ಅವರು ಸುಳ್ಳು ಹೇಳಿ ಮತ ವಂಚನೆಯನ್ನು ಮಾಡಿರುವಂಥ ಕಾಲ ಹೋಗಿದೆ, ಜನ ಜಾಗೃತ ಆಗಿದ್ದಾರೆ. ಹೀಗಾಗಿ ಅವರು ಬಂಡವಾಳ ಬಯಲಾಗಿದೆ, ಎಲ್ಲ ಕಡೆ ಅದಕ್ಕೆ ಸೋಲ್ತಾ ಇರುವಂಥ. ಇವತ್ತು ಅವ್ರು ಸೋಲ್ತಾ ಇರುವಂಥದ್ದು ಈ ವರ್ಗ ಏನೋ ನಿರಂತರವಾಗಿ ಅವ್ರಿಗೆ ಬೆಂಬಲ ಕೊಡ್ತಿತ್ತು, ದೂರ ಸರಿದಿದ್ದಾರೆ. ಹೀಗಾಗಿ ಅವರ ಬೇಸ್ ಏನಿದೆ ಅದು ಸರಿದೋಗಿದೆ. ಭಾಳ ಅಬ್ಬರದ ಮಾತನ್ನು ಮಾತಾಡ್ಬೋದು. ಯಾವ ವ್ಯಕ್ತಿ ಒಳಗಡೆ ಗಟ್ಟಿರ್ತಾನೆ ಅಬ್ಬರದ ಮಾತು ಅವಶ್ಯಕತೆ ಇಲ್ಲ. ನಮ್ಮ ಸಂಘಟನೆ ಭಾಳ ಗಟ್ಟಿದೆ. ನಮ್ಮ ಬೂತ್ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದಲ್ಲಿ ನಮಗೆ ಗಟ್ಟಿ ಇದೆ. ನಮಗೆ ಗೊತ್ತಿದೆ, ನಮ್ಮ ಸಿದ್ಧಾಂತವೂ ಗಟ್ಟಿದೆ, ನಮ್ಮ ಸಂಘಟನೆಯೂ ಗಟ್ಟಿದೆ, ನಮ್ಮ ವಿಚಾರಧಾರೆಗಳು ಗಟ್ಟಿದೆ, ನಮ್ಮ ಕಾರ್ಯಕ್ರಮಗಳು ಗಟ್ಟಿದೆ. ಬಡವರ ಪರವಾಗಿ ನಾವು ಮಾಡಿರುವಂಥ ಕಾರ್ಯಕ್ರಮಗಳು 106 ಇದೆ. ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳ್ತಾ ಇದ್ದೆ. ಬರೀ ರಿಸರ್ವೇಷನ್ ಅಷ್ಟೇ ಅಲ್ಲ, ಅವರಿಗೆ ವಿದ್ಯೆ ಕೊಡುವಂಥದ್ದು, ಎಂಪ್ಲಾಯ್ಮೆಂಟ್, ಎಜುಕೇಷನ್, ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಪವರ್ಮೆಂಟ್, ಈ 3 ಆಧಾರದ ಮೇಲೆ ನಾವು ಆಡಳಿತವನ್ನು ಮಾಡ್ತಾಯಿದ್ದೀವಿ. ಇದರ ಜೊತೆಗೆ ಇವತ್ತು ರೈತ ವಿದ್ಯಾನಿಧಿಯನ್ನು ಕೊಟ್ಟೆ. ಯಾಕೆ? ಭೂಮಿ ಎಷ್ಟಿದೆ ಅಷ್ಟೇ ಇದೆ,
ಅದರ ಅವಲಂಬಿತವಾಗಿರುವಂಥ ಜನ ಜಾಸ್ತಿ ಇದ್ದಾರೆ. 20 ಎಕರೆ ಇದ್ದಂಥ ಇಬ್ಬರು ಅಣ್ಣ ತಮ್ಮಂದರಿಗೆ ಇವತ್ತು ಮಕ್ಕಳು ಮರಿ ಮೊಮ್ಮಕ್ಕಳಾಗಿ 1-2 ಎಕರೆ ಮಾತ್ರ ಬರ್ತಾರೆ. ಅವರ ಆರ್ಥಿಕ ಸ್ಥಿತಿ ದುಸ್ಥಿತಿ ಇದೆ. ಹೀಗಾಗಿ ಅವರು ವಿದ್ಯೆಯನ್ನು ಕಲಿತು ಬೇರೆ ಬೇರೆ ಕಸಬನ್ನು ಮಾಡಿದರೆ ಅವರ ಆರ್ಥಿಕತೆಯಿಂದ ಒಳ್ಳೆಯದಾಗ್ತದೆ. ಕೇವಲ ರೈತರಿಗೆ ಮಾತ್ರ ಕೊಟ್ಟಿಲ್ಲ, ರೈತ ಕೂಲಿಕಾರರಿಗೂ ಕೂಡ 6 ಲಕ್ಷ ಜನ ರೈತ ಕೂಲಿಕಾರ ಮಕ್ಕಳಿಗೆ ಈ ವಿದ್ಯಾನಿಧಿಯನ್ನು ಕೊಡ್ತಾ ಇದ್ದೇವೆ. ಮೀನುಗಾರರ ಮಕ್ಕಳಿಗೆ ಕೊಡ್ತಾ ಇದ್ದೇವೆ, ನೇಕಾರರ ಮಕ್ಕಳಿಗೆ ಕೊಡ್ತಾ ಇದ್ದೇವೆ, ಟ್ಯಾಕ್ಸಿ ಡ್ರೈವರ್ ಆಟೋ ಡ್ರೈವರ್ ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಹೀಗೆ ಆ ಮಕ್ಕಳು ಕೂಡ ವಿದ್ಯೆಯನ್ನು ಕಲಿತು ಮುಂದೆ ಬರಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ನಮ್ಮದಾಗಿದೆ. ಇದರ ಜೊತೆಗೆ ಎಂಪ್ಲಾಯ್ಮೆಂಟ್ ಅಂತ ನಾನು ಒಂದು ಈ ಎಜುಕೇಷನ್, ಇನ್ನೊಂದು ಈ ಎಂಪ್ಲಾಯ್ಮೆಂಟ್ ಅಂತಂದರೆ ಎಲ್ಲವೂ ಕೂಡ ಸರ್ಕಾರಿ ನೌಕರಿ ಸರ್. ಆದರೆ ಅವರ ಸ್ವಯಂ ಉದ್ಯೋಗ ಪಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳಿದೆ. ಹೀಗಾಗಿ ನಾವು ಸ್ತ್ರೀ ಸಾಮರ್ಥ್ಯ ಯೋಜನೆಯನ್ನು ಮಾಡಿದ್ದೇವೆ. 5 ಲಕ್ಷ ಮಹಿಳೆಯರಿಗೆ ಇವತ್ತು ಉದ್ಯೋಗ ಕೊಡುವಂಥ ಯೋಜನೆ ಇದೆ. ಇದಕ್ಕೆ 600 ಕೋಟಿ ರೂಪಾಯಿ ನಾನು ತೆಗೆದಿಟ್ಟಿದ್ದೇನೆ. ಪ್ರತಿಯೊಂದು ಗ್ರಾಮದಲ್ಲಿ 2 ಸ್ತ್ರೀ ಶಕ್ತಿ ಸಂಘಕ್ಕೆ 5 ಲಕ್ಷವರೆಗೂ ಪ್ರಾಜೆಕ್ಟನ್ನು ಕೊಟ್ಟು 5 ಲಕ್ಷ ಹಣಕಾಸಿನ ನೆರವನ್ನು ಕೊಟ್ಟು ಟ್ರೈನಿಂಗ್ ಕೊಟ್ಟು ಪ್ರೊಡಕ್ಷನ್ ಮಾಡಿಸಿ ಮಾರುಕಟ್ಟೆಗೆ ಜೋಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೆ. ಅದೇ ರೀತಿ ಯುವಕರಿಗೆ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆ ಇದೇ ಮಾಡೆಲಲ್ಲಿ 5 ಲಕ್ಷ ಯುವಕರಿಗೆ ಕೆಲಸ ಕೊಡುವಂಥದ್ದನ್ನು ಪ್ರಾರಂಭ ಮಾಡ್ತಾಯಿದ್ದೇವೆ. ಅಲ್ಲಿನೂ ಕೂಡ ಒಂದೊಂದು ಗ್ರಾಮದಲ್ಲಿ 2 ಸಂಘಕ್ಕೆ ಕೊಟ್ಟು 5 ಲಕ್ಷ ರೂಪಾಯಿವರೆಗೂ ಪ್ರಾಜೆಕ್ಟನ್ನು ಕೊಟ್ಟು ಮಾರುಕಟ್ಟೆಯನ್ನು ಜೋಡಿಸಿ ಅವ್ರಿಗೂ ಕೂಡ ಸ್ವಯಂ ಉದ್ಯೋಗವನ್ನು ಅವ್ರ ಸ್ವಂತ ಕಾಲ ಮೇಲೆ ನಿಲ್ಲಬೇಕು. ಆ ರೀತಿ ಇವತ್ತು ಆ ಯೋಜನೆಯನ್ನು ನಾವು ಮಾಡಿದ್ದೇವೆ. ಇಷ್ಟೇ ಅಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಶಹರದಲ್ಲಿರುವಂಥ ಕಡಬಡವರು ವೃತ್ತಿ ಆಧಾರಿತವಾಗಿರುವಂಥ ಜನ ಇದ್ದಾರೆ. ಬಡಿಗರಿದ್ದಾರೆ, ಕುಂಬಾರಿದ್ದಾರೆ, ಕಮ್ಮಾರಿದ್ದಾರೆ, ವಿಶ್ವಕರ್ಮಿಗಳಿದ್ದಾರೆ, ಮ್ಯಾದಾರಿದ್ದಾರೆ, ಲಾಂಡ್ರಿ ಇರೋರಿದ್ದಾರೆ, ಟೇಲರ್ಸ್ ಇದ್ದಾರೆ, ಹಾಗೂ ನಮ್ಮ ಈ ನಮ್ಮ ಏನಂತಿರೋದಕ್ಕೆ ಸ್ಲೀಪರ್ಸು ಅವೆಲ್ಲ ಮಾಡುವಂಥ ಲಿಡ್ಕರ್ ಕೆಲಸವನ್ನು ಮಾಡುವಂಥವ್ರು ಇದ್ದಾರೆ. ಎಲ್ಲ ಸಮುದಾಯಕ್ಕೆ ಇವತ್ತು 50,000 ರೂಪಾಯಿಯ ಯೋಜನೆಯನ್ನು ಮಾಡಿ ಅವ್ರು ಮೆಕನೈಸೇಷನ್ ಮಾಡ್ಬೋದು, ಅವರು ಅದನ್ನು ಉತ್ತಮಗೊಳಿಸ್ಬೋದು, ಅವರ ಕೆಲಸ ಕಾರ್ಯಗಳನ್ನು ಇನ್ನಷ್ಟು ಎಫಿಷಿಯೆಂಟಾಗಿ ಮಾಡ್ಬೋದು, ಹೆಚ್ಚಿನ ಲಾಭ ಪಡಿಬೋದು. ಆ ಕೆಲಸವನ್ನು ಮಾಡೋರಿಗೂ ಕೂಡ ಇವತ್ತು ಸಹಾಯವನ್ನು ನಾವು ಮಾಡ್ತಾಯಿದ್ದೀವಿ. ಅಂದರೆ ನಮ್ಮ ಸರ್ಕಾರ ಅತ್ಯಂತ ಕಟ್ಟಕಡೆಯ ಮನುಷ್ಯನ ಬದುಕನ್ನು ಹಸನು ಮಾಡೋದಕ್ಕೆ ಯಾವ ರೀತಿ ಕೆಲಸವನ್ನು ಮಾಡ್ತಾಯಿದ್ದೇವೆ. ದೊಡ್ಡ ಇನ್ಫ್ರಾಸ್ಟ್ರಕ್ಚರಿಂದ ಹಿಡಿದು ಕೆಳಮಟ್ಟದಲ್ಲಿರುವಂಥ ಅತ್ಯಂತ ಸಣ್ಣ ಕೈಗಾರಿಕೆಯನ್ನು ಮಾಡೋದರಿಂದ ಹಿಡಿದು ಎಲ್ಲ ಕೆಲಸಗಳನ್ನು ಮಾಡೋರಿಗೆ, ವೃತ್ತಿ ಬಾಂಧವರಿಗೆ ಯಾವ ರೀತಿ ಸಹಾಯವನ್ನು ನಾವು ಮಾಡ್ತಾಯಿದ್ದೇವೆ ಅನ್ನೋದು ತಮ್ಮ ಗಮನಕ್ಕೆ ಇರಲಿ. ಸಮಗ್ರವಾದಂಥ ಅಭಿವೃದ್ಧಿ, ದುಡಿಯೋ ವರ್ಗಕ್ಕೆ ನಾವು ಶಕ್ತಿಯನ್ನು ತುಂಬಿದರೆ ರಾಜ್ಯದ ಆದಾಯ ಕೂಡ ಹೆಚ್ಚಾಗ್ತದೆ ಅನ್ನುವಂಥ ಮೂಲಭೂತ ನಂಬಿಕೆ ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಾಯಿದ್ದೇವೆ ಬಂಧುಗಳೇ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮುಟ್ಟಿಸುವಂತೆ ಎಲ್ಲರಿಗೂ ತಿಳಿಸುವಂಥ ಕೆಲಸವನ್ನು ನಾವು ಬರುವಂಥ ದಿನಗಳಲ್ಲಿ ಮಾಡಿ ಜನರ ವಿಶ್ವಾಸವನ್ನು ಪಡ್ಕೋಬೇಕು. ಇನ್ನು ನಮ್ಮ ಪಕ್ಷದ ಹಲವಾರು ನಂಬಿಕೆಗಳು, ಹಲವಾರು ಆದರ್ಶಗಳ ಅನುಗುಣವಾಗಿ ನಾವು ಕೆಲಸ ಮಾಡೋದು. ಉದಾಹರಣೆಗೆ ಆಂಜನೇಯರ ಬೆಟ್ಟ ಬಹಳ ದಿನಗಳಿಂದ ಇದೆ ಅಂತ ನಮ್ಗೆ ಗೊತ್ತಿದೆ. ಬಹಳ ಜನ ಬರ್ತಾರೆ, ವಿಶೇಷವಾಗಿ ಉತ್ತರ ಭಾರತದಿಂದ ಭಾಳ ಜನ ಬರ್ತಾರೆ. ಅಲ್ಲಿರೋದಕ್ಕೆ ಏನು ವ್ಯವಸ್ಥೆ ಇಲ್ಲ. ಈ ವರ್ಷ ಸುಮಾರು 120 ಕೋಟಿ ರೂಪಾಯಿನ ಖರ್ಚು ಮಾಡಿ ಅಲ್ಲಿ ಇರೋದಕ್ಕೆ ಸಾವಿರಾರು ರೂಮ್ಗಳನ್ನು, ವ್ಯವಸ್ಥೆಗಳನ್ನು, ಒಂದು ರೋಪ್ವೇಯನ್ನು, ಸಮಗ್ರ ಆ ಏರಿಯಾದ ಅಭಿವೃದ್ಧಿಯನ್ನು ಇವತ್ತು ಆಕರ್ಷಣೀಯವಾಗಿ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಗೋ ಹತ್ಯೆ ನಿಷೇಧ, ಇದರಲ್ಲಿ ನಮ್ಮ ಆದರ್ಶ ಇದೆ. ಗೋ ಮಾತೆಯನ್ನು ನಾವು ಪೂಜಿಸ್ತೇವೆ, ರಕ್ಷಣೆ ಮಾಡಬೇಕು. ಗೋ ಹತ್ಯೆ ಮಾಡೋರ ಕೈಗೆ ಅದನ್ನು ಕೊಡಬಾರ್ದು ಅಂತ ಗೋ ಹತ್ಯೆ ನಿಷೇಧ ಕಾನೂನನ್ನು ಮಾಡಿದ್ರು. ಅದು ಅತ್ಯಂತ ಅಭಿಮಾನದ ಒಂದು ಸಂಗತಿ. ಕೇವಲ ಗೋ ಹತ್ಯೆ ನಿಷೇಧ ಮಾಡಿದರೆ ಸಾಲದು, ಪ್ರಶ್ನೆ ಎತ್ತಿದ್ರು, ವಯಸ್ಸಾದಂಥ ದನಕರುಗಳು ಯಾರು ನೋಡ್ಕೊಳ್ಳೋರು? ಅದಕ್ಕೆ ಪುಣ್ಯಕೋಟಿ ಅಂತ ಯೋಜನೆಯನ್ನು ಮಾಡಿ, ಪುಣ್ಯಕೋಟಿ ಅಂತ ಯೋಜನೆಯನ್ನು ಮಾಡಿ ಸ್ವಯಂ ಪ್ರೇರಣೆಯಿಂದ ಜನ ಇವತ್ತು ಮುಂದೆ ಬರ್ತಾ ಇದ್ದಾರೆ. ಅದರಲ್ಲಿ ಒಂದು ಗೋವಿನ ರಕ್ಷಣೆಗೆ 11,000 ರೂಪಾಯಿ ಒಂದು ವರ್ಷಕ್ಕೆ ಅಂತ. ನಮ್ಮ ಸರ್ಕಾರಿ ನೌಕರರು ಸಂಘದವರು ಮುಂದೆ ಬಂದರು, ಅವರಾಗಲೇ ವಾಲಂಟಿಯರಾಗಿ ಮುಂದೆ ಬಂದರು.
ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಿ, ನಮ್ಮದು ಒಂದು ಸಣ್ಣ ಕಾಣಿಕೆ ಇರಲಿ ಅಂತ ಹೇಳಿದ್ರು. ನಾನು ಹೇಳಿದೆ ಒತ್ತಾಯ ಇಲ್ಲಪ್ಪ, ಇದರಲ್ಲಿ ಯಾವುದೇ ರೀತಿ ಒತ್ತಾಯ ಇಲ್ಲ. ಇಲ್ಲ ನಾವು ಸ್ವಯಂ ಪ್ರೇರಣೆಯಿಂದ ಬಂದೇವಿ ಮತ್ತು ನೀವು ಆಪ್ಷನ್ ಕೊಡಿ, ಬೇಕಾದ್ರೆ ಹಾಕಲಿ ಸಾಕಾದ್ರೆ ಬಿಡಲಿ, ಇದು ಪುಣ್ಯದ ಕೆಲಸ ಅಂತ ಮುಂದೆ ಬಂತು. ಅವ್ರಿಗೆ ಆಪ್ಷನ್ ಕೊಟ್ಟಿದ್ದೀವಿ. ಈ ತಿಂಗಳು 25 ಒಳಗಡೆ ಯಾರಿಗಾದರೂ ಬೇಡ ಅಂದರೆ ನಾವು ಅವ್ರಿಗೆ ಯಾವುದೇ ರೀತಿಯ ಕಟ್ಟನ್ನು ಮಾಡೋದಿಲ್ಲ. ಯಾರು ಸ್ವಯಂ ಪ್ರೇರಣೆಯಿಂದ ಬರ್ತಾರೆ ಮಾಡೋದಕ್ಕೆ, ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಒಂದು ಪ್ರೇರಣೆ ಕೊಡುವಂಥ ಒಂದು ಪುಣ್ಯಕೋಟಿಯ ಕೆಲಸ. ಇದಕ್ಕೂ ಕೂಡ ಟೀಕೆ ಮಾಡ್ತಾರೆ. ಸರ್ಕಾರ ದಿವಾಳಿ ಆಗಿದೆ. ಸರ್ಕಾರ ದಿವಾಳಿ ಆಗೋ ಪ್ರಶ್ನೆ ಅಲ್ಲ. ಗೋಗಳ ರಕ್ಷಣೆ ಮಾಡೋದಕ್ಕೆ ಭಾವನಾತ್ಮಕವಾದ ಪೂಜನೀಯವಾಗಿರುವಂಥ ಭಾವನೆಗಳಿಗೆ ಅವ್ರು ಸೇವೆ ಮಾಡುವಂಥ ಒಂದು ಅವಕಾಶ ಕೊಟ್ಟಿರೋದು ಅಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ. ಇಲ್ಲಿಂದ ನಾವು 30 ಜಿಲ್ಲೆಗಳಲ್ಲಿ ಈಗ ಗೋಶಾಲೆಯನ್ನು ತೆಗೆದಿದ್ದೇವೆ. ಹಳೆ ಗೋಶಾಲೆಗಳಿಗೆ ಪ್ರತಿಯೊಂದಕ್ಕೂ ಗೋಕ್ಕೂ ಈಗಾಗಲೇ ನಾವು ದುಡ್ಡು ಕೊಡ್ತಾ ಇದ್ದೇವೆ. ನಮ್ಮ ಸರ್ಕಾರ ದುಡ್ಡಿಂದ ನಡೀತಾ ಇದೆ, ಅದು ನಿಂತಿಲ್ಲ. ಆದರೆ ಜನರನ್ನ ಇನ್ವಾಲ್ವ್ ಮಾಡಬೇಕಲ್ಲ. ಪ್ರಜಾಪ್ರಭುತ್ವ ಅಂತಂದರೆ ಪಾರ್ಟಿಸಿಪೇಟರಿ ಡೆಮೋಕ್ರಸಿ ಅಂತ ಕರೀತಾರೆ. ಅಂದರೆ ಪಾಲುಗೊಳ್ಳುವಿಕೆಯೇ ಪ್ರಜಾಪ್ರಭುತ್ವ. ಜನರನ್ನ ಪಾಲುಗೊಳ್ಳುವಂಗೆ ಮಾಡಬೇಕು. ಇವತ್ತು ಪ್ರಧಾನಮಂತ್ರಿಗಳು ಹೇಳಿದರು, ಯಾರ್ಯಾರು ನೀವು APL ಇನ್ನೊಂದಿದ್ದೀರಿ, ನಿಮ್ಮ ಗ್ಯಾಸನ್ನು ಬಿಟ್ಟುಕೊಡ್ರಿ ಅಂತ. ಸುಮಾರು 6 ಕೋಟಿಯಷ್ಟು ಗ್ಯಾಸ್ಗಳ ಬಿಟ್ಟುಕೊಟ್ರು. ಅದರರ್ಥ ಸರ್ಕಾರಕ್ಕೆ ದುಡ್ಡಿಲ್ವ ಅಂತ ಕೇಳಿದರೆ, ಜನರನ್ನು ಪ್ರೇರೇಪಿಸಿ ಒಳ್ಳೆ ಕೆಲಸಕ್ಕೆ, ದೇಶ ಕಟ್ಟೋ ಕೆಲಸಕ್ಕೆ ಮಾಡುವಂಥ ರೀತಿ ನೀತಿ ನಮ್ಮ ಭಾರತೀಯ ಜನತಾ ಪಕ್ಷ. ಇದು ಕಾಂಗ್ರೆಸ್ನವ್ರಿಗಿಂತವೆಲ್ಲ ಒಳ್ಳೆಯದಿಲ್ಲ, ಅವು ಸಂಬಂಧವೇ ಇಲ್ಲ. ಆದ್ದರಿಂದ ಈ ಕೆಲಸಗಳನ್ನು ಇವತ್ತು ಮಾಡ್ತಾಯಿದ್ದೀವಿ. ಮತಾಂತರ ಕಾಯ್ದೆ ಏನು ಮಾತಾಡಿದರು ಅದ್ರ ಬಗ್ಗೆ ದಿನಗಟ್ಟಲೆ ಮಾತಾಡಿದರು. ಎಲ್ಲಿಗೆ ಸಂವಿಧಾನ ವಿರೋಧಿ, ಅದರ ವಿರೋಧಿ, ಎಲ್ಲಿಗೆ ಹೋದರೂ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಬಂತು. ಒತ್ತಾಯಪೂರ್ವಕವಾಗಿ ಆಮಿಷವೊಡ್ಡಿ ಮತಾಂತರ ಮಾಡೋದು ಅಪರಾಧ. ಅದನ್ನೇ ನಾವು ಹೇಳಿರೋದು. ಅದು ಬಿಟ್ಟು ನಾವು ಏನಾದರೂ ಒಂದು ಸುಧಾರಣೆಯನ್ನು ತರಬೇಕು ಅಂತಂದರೆ, ಸಮಾಜದಲ್ಲಿ ಒಂದು ಸಾಮರಸ್ಯವನ್ನು ಮೂಡಿಸೋ ಸಲುವಾಗಿ ಇದನ್ನೆಲ್ಲ ಮಾಡಬೇಕು ಅಂದರೆ ಅದರ ತಪ್ಪು ವ್ಯಾಖ್ಯಾನವೇ ಹೆಚ್ಚು ಮಾಡುವಂಥದ್ದು ವಿರೋಧ ಪಕ್ಷಗಳ ಕೆಲಸ. ಈಗ ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ಹೇಳಿದೆ. ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ನೆಲೆಗುದ್ದಿ ಬಿದ್ದಿರುವಂಥ ಹಲವಾರು ವಿಚಾರಗಳಿದ್ದಾವೆ. ದತ್ತಪೀಠದ ವಿಚಾರ, ದತ್ತಪೀಠ ನಮ್ಮ ನಂಬಿಕೆ. ಅದಕ್ಕಾಗಿ ಈಗ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಮೊನ್ನೆ ನಾವು ಆದೇಶ ಮಾಡಿದ್ದೇವೆ. ಎಲ್ಲರೂ ಒಪ್ಕೊಳ್ಳೋ ರೀತಿಯಲ್ಲಿ, ಸಾಮರಸ್ಯ ಮೂಡುವ ರೀತಿಯಲ್ಲಿ ನಾವು ಒಂದು ಆದೇಶವನ್ನು ಮಾಡಿದ್ದೇವೆ. ಹಲವಾರು ವಿಚಾರಗಳಲ್ಲಿ ನಮ್ಮ ಗಟ್ಟಿ ನಿಲುವು, ನಮ್ಮ ಸಿದ್ಧಾಂತ ನಮಗೆ, ನಮ್ಮ ಜನರಿಗೆ ಪರಿಹಾರ ಕೊಡುವಂಥ ಕೆಲಸ ಆಗಿದೆ. ನಮ್ಮ ನಂಬಿಕೆ ಇದೆ. ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ನಮ್ಮ ಭಕ್ತರೇ ಅವುಗಳನ್ನು ಮೇಲ್ವಿಚಾರಣೆ ಮಾಡಬೇಕು, ಮಂದಿರಗಳನ್ನು ನಮ್ಮ ಭಕ್ತರೇ ಮೇಲ್ವಿಚಾರಣೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಪ್ರಬಲವಾಗಿರುವಂಥ ನಂಬಿಕೆ ಇದೆ. ಬರುವಂಥ ದಿನಗಳಲ್ಲಿ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಲು ಈಗಾಗಲೇ ಸಾಕಷ್ಟು ಸಂಶೋಧನೆಯನ್ನು ಮಾಡ್ತಿದ್ದೇವೆ. ಬರೋ ದಿವಸ ಅದನ್ನು ಮಾಡೇ ತೀರ್ತೇವೆ, ಅದು ಪ್ರಶ್ನೆನೇ ಇಲ್ಲ. ಅದೇ ರೀತಿ ಎಲ್ಲರಿಗೂ ಸಮನಾದಂಥ ಅವಕಾಶಗಳು, ಸಮಾನತೆ ಅಂತಂದು ಏನು ಸಂವಿಧಾನದಲ್ಲಿ ಮೂಲ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈಕ್ವಲಿಟಿ ಅಂತ ಏನಿದೆ, ಈಕ್ವಲಿಟಿ ಆ್ಯಂಡ್ ಫ್ರೆಟರ್ನಿಟಿ, ಆ ಈಕ್ವಲಿಟಿಯನ್ನು ತರೋ ಸಲುವಾಗಿ ಮೊದಲಿಂದಲೂ ಕೂಡ ದೀನ್ ದಯಾಳ್ ಉಪಾಧ್ಯಾಯರ ಕಾಲದಿಂದ ಕಾಮನ್ ಸಿವಿಲ್ ಕೋಡನ್ನು ನಾವು ಹೇಳ್ಕೊತ ಬಂದಿದ್ದೇವೆ. ಅದರ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯಗಳ ಮಟ್ಟದಲ್ಲಿ ಗಂಭೀರವಾದಂಥ ಚಿಂತನೆ ಇದೆ. ಸಕಾಲಕ್ಕೆ ಅದನ್ನು ಮಾಡಬೇಕನ್ನುವಂಥ ಉದ್ದೇಶವೂ ಕೂಡ ಇದೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥ ಗಂಭೀರವಾದಂಥ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಕಾಮನ್ ಸಿವಿಲ್ ಕೋಡ್ ಬಗ್ಗೆ ಗಂಭೀರವಾದಂಥ ಚಿಂತನೆಯನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಹೀಗೆ ನಾವು ಎದರಲ್ಲಿ ನಂಬಿಕೆ ಇಟ್ಟಿದ್ದೇವೆ, ಯಾವುದು ಜನ ಕಲ್ಯಾಣ ಆಗುತ್ತೆ, ಯಾವುದು ಸಮಾನತೆಯನ್ನು ತರ್ತದೆ, ಅದನ್ನು ಪ್ರಬಲವಾಗಿ ಪ್ರತಿಪಾದಿಸೋದು ಅಷ್ಟೇ ಅಲ್ಲ, ಅದನ್ನು ಆಚಾರಕ್ಕೆ ತರೋದಕ್ಕೆ ಎಲ್ಲ ರೀತಿಯ ದಿಟ್ಟ ಕ್ರಮಗಳನ್ನು ನಾವು ತೆಗೆದುಕೊಂಡೇ ತೀರ್ತೇವೆ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ಪೌರ ಕಾರ್ಮಿಕರ ವಿಚಾರ ಎಷ್ಟು ವರ್ಷದಿಂದ, 40 ವರ್ಷದಿಂದ ಪೌರ ಕಾರ್ಮಿಕರನ್ನು ಯಾರೂ ನೋಡಿರಲಿಲ್ಲ. ಅವರು ಇಡೀ ಜೀವನ ಸವಿಸಿದ್ರು, ಅವ್ರಿಗೆ ದಿನಕ್ಕೆ ಅವ್ರ ಆಹಾರಕ್ಕೆ ಆಗ್ತಿರಲಿಲ್ಲ. ನಾವು ಅವರ ರಿಸ್ಕ್ ಅಲೌನ್ಸನ್ನು ಹೆಚ್ಚಿಗೆ 2,000 ಹೆಚ್ಚಿಗೆ ಮಾಡೋದಲ್ಲದೆ
11,360 ಪೌರ ಕಾರ್ಮಿಕರನ್ನ ಕಾಯಂಗೊಳಿಸುವಂಥ ಆದೇಶವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಇನ್ನೂ ಸುಮಾರು 20-25 ಸಾವಿರ ಜನ ಬೇರೆ ಬೇರೆ ರೂಪದಲ್ಲಿದ್ದಾರೆ. ಅವ್ರಿಗೂ ಕೂಡ ಕಾಯಂಗೊಳಿಸೋದಕ್ಕೆ ಕಾನೂನಾತ್ಮಕವಾದಂಥ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಹೀಗೆ ಎಲ್ಲ ವರ್ಗದ ಎಲ್ಲ ಜನರ ಕಲ್ಯಾಣಕ್ಕಾಗಿ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಮಾಡಿರುವಂಥ ಕೆಲಸದ ರಿಪೋರ್ಟ್ ಕಾರ್ಡನ್ನು ಇಟ್ಕೊಂಡು ಮುಂದೆ ನಾವು ಮಾಡಬೇಕಾಗಿರುವಂಥ ಕೆಲಸಗಳ ವಿಚಾರಗಳನ್ನು ಇಟ್ಕೊಂಡು ಜನರ ಮುಂದೆ ಹೋಗುವಂಥ ಕಾಲ ಸಕಾಲ ಬಂದಿದೆ. ಸಂಘಟನೆ, ಬೂತ್ ಮಟ್ಟದ ಸಂಘಟನೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಮಂಡಳ ಮಟ್ಟದ ಒಂದು ಪದಾಧಿಕಾರಿಗಳು ಸಂಘಟನೆಯನ್ನು ಚುರುಕುಗೊಳಿಸಿ ರಾಜ್ಯ, ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಇನ್ನು ಮುಂದೆ ಚುನಾವಣೆಯ ಸಮರಕ್ಕೆ ಸಿದ್ಧರಾಗಿ ಅಂತ ನಾನು ಕರೆಯನ್ನು ಕೊಡ್ತಾ ಇದ್ದೇನೆ. ಈ ಚುನಾವಣೆಯ ಸಮರದಲ್ಲಿ ನನಗೆ ಆತ್ಮವಿಶ್ವಾಸ ಇದೆ. ಪ್ರಥಮ ಬಾರಿ ಕರ್ನಾಟಕದಲ್ಲಿ ಪೂರ್ಣ ಬಹುಮತ BJP ಬಂದೇ ಬರ್ತದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅದರ ಈ ನಂಬಿಕೆಯ ಆಧಾರ ನೀವೆಲ್ಲ ಮತ್ತು ನಮ್ಮ ಕಾರ್ಯಕರ್ತರು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಬೂತ್ನಿಂದ ಹಿಡಿದು ರಾಜ್ಯ ಮಟ್ಟಕ್ಕೆ ಏಕಮಯವಾಗಿ, ಏಕಚಿಂತನೆ, ಏಕಶಿಲೆಯಾಗಿ ನಾವೆಲ್ಲರೂ ಸೇರಿ ಕೆಲಸವನ್ನು ಮಾಡೋಣ. ಜಯ ಖಂಡಿತವಾಗಿಯೂ ನಮ್ಮದು ಮತ್ತು ಜಯದಿಂದ ಜನರ ಕಲ್ಯಾಣವೂ ಕೂಡ ಖಂಡಿತವಾಗಿಯೂ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮಿಂದ ಭಾಳಷ್ಟು ಪ್ರೇರಣೆಯನ್ನು ಪಡಿತಾ ಇದ್ದೇವೆ. ನಿಮ್ಮ ಪರಿಶಿಕ್ಷಣ ಅತ್ಯಂತ ಯಶಸ್ವಿಯಾಗಲಿ, ಅರ್ಥಪೂರ್ಣವಾಗಲಿ. ಬರುವಂಥ ದಿನಗಳಲ್ಲಿ ಕೇವಲ ಚುನಾವಣೆಗೆ ಸೀಮಿತವಾಗಿದೆ. ಬರುವಂಥ ದಿನಗಳಲ್ಲಿ ನಾವು ಒಂದು ಹೊಸ ಸಮಾಜವನ್ನು, ನೈತಿಕವಾಗಿರುವಂಥ ಒಂದು ಸಮಾಜವನ್ನು ಕಟ್ಟಿ ಅದರ ಮುಖಾಂತರ ಬಲಿಷ್ಠವಾದಂತಹ ಭಾರತ ನಿರ್ಮಾಣ ಮಾಡೋಣ ಅಂತ ಕರೆ ಕೊಟ್ಟು ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಬೋಲೋ ಭಾರತ್ ಮಾತಾ ಕಿ. thank you